ಜಾನಕಿ ರಾಜಿ ರೂಮಲ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ರೂಮಲ್ಲೇ ಇದ್ದಾಳೆ ಅಂತ ಹೇಳುದಿಯಲ್ಲ ಜಾನಕಿ? ಅದು ಅದು ಅವಳ ಮದ್ವೆ ಅಲ್ವಾ? ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಈಗಷ್ಟೇ ನನ್ನ ಹತ್ರ ಹೇಳ್ಬಿಟ್ಟು ಹೊರಗಡೆ ಹೋದ್ಲು ದೊಡ್ಡಪ್ಪ. ಹೌದಾ, ಸರಿ. ಜಾನಕಿ ತಗೋ, ನೀನೇ ಕೊಡು. ರಾಜಿ ರೂಮಲ್ಲಿ ಇಲ್ದೇ ಇದ್ದಿದ್ದೆ ಒಳ್ಳೇದಾಯ್ತಮ್ಮ. ಇಲ್ದೆ ಹೋದ್ರೆ ಅವಳು ಇಲ್ಲಿ ನಿಜ ಹೇಳ್ಬಿಡ್ತಾಳೋ ಅನ್ನೋ ಭಯದಲ್ಲಿ ನನ್ನ ಗುಂಡಿಗೆನೆ ನಿಂತು ಹೋಗ್ತಿತ್ತು. ಹೇಳ್ಬೇಕು ಅನ್ಕೊಂಡಿರೋದನ್ನ ಈ ಹೊತ್ತಿಗಲ್ದೆ ಹೋದ್ರು ಆಮೇಲಾದ್ರೂ ಅವಳು ಹೇಳ್ಬಿಡ್ತಾಳಲ್ಲ ದೊಡ್ಡಮ್ಮ. ಒಂದೊಂದ್ಸಲಕ್ಕೂ ಎಷ್ಟು ಟೆನ್ಷನ್ ಮಾಡ್ಕೋತ್ಯಾ? ರಾಜಲಕ್ಷ್ಮಿಗೆ ಬುದ್ಧಿ ಹೇಳೋದು ಅಥವಾ ದೊಡ್ಡಪ್ಪನಿಗೆ ವಿಷಯ ಹೇಳೋದು ಒಳ್ಳೇದೇ ಅಲ್ವಾ? ಹೇಳಿದ್ರೆ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಇವಳಿಗೆ ಎಷ್ಟು ಹೇಳಿದ್ರು ಇವಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮದುವೆ ಬೇಡ ಬೇಡ ಅಂತ ಮೂರ್ಖಳ ಥರ ಮಾತಾಡ್ತಿದ್ದಾಳೆ. ಅದ್ಯಾಕೆ ಬೇಡ ಅಂತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಇದು ದೊಡ್ಡವ್ರು ನಿಶ್ಚಯ ಮಾಡಿದ ಮದುವೆ ಅಲ್ವಲ್ಲ. ಅವಳ ಹುಡುಗನ್ ಪ್ರೀತಿಸಿ ಮದುವೆ ಆಗೋಕ್ ರೆಡಿ ಆಗಿದ್ಲು. ಹಾಗಿದ್ದು ಯಾಕೆ ಹೀಗೆ ನಡ್ಕೋತಿದ್ದಾಳೆ? ನೀನ್ ಟೆನ್ಷನ್ ಮಾಡ್ಕೋಬೇಡ ದೊಡ್ಡಮ್ಮ. ರಾಜಲಕ್ಷ್ಮಿ ಹತ್ರ ನಾನ್ ಮಾತಾಡ್ತೀನಿ. ನೀನ್ ಕೇಳಿಸ್ಕೊಂಡಿದ್ದು ನಿಜ, ನಾನು ಹೇಳಿದ್ದು ನಿಜಾನೇ. ನಾನು ಹೆತ್ತ ತಾಯಿ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಶೌರ್ಯದಿಂದ ನಾನು ತಾಯಿ ಆಗ್ತಾ ಇದ್ದೀನಿ. ನೀನ್ ಅವತ್ತು ಗೆಸ್ಟ್ ಹೌಸ್ ಅಲ್ಲಿ ನಾವಿಬ್ರು ಜೊತೆಲಿರೋದ್ನ ನೀನ್ ನೋಡ್ದಿಯಲ್ಲ? ನಾವ್ ಹಾಗೆ ಕಾಣಿಸ್ಕೊಂಡಿದ್ದು ಫಸ್ಟ್ ಟೈಮ್ ಇರ್ಬೋದು, ಆದ್ರೆ ಹಾಗೆ ನಾವು ತುಂಬಾ ಸಲ ಜೊತೆಲಿದ್ವಿ. ಅವತ್ತೇ ನಾನು ನಿಂಗೆ ಹೇಳ್ದೆ ಅಲ್ವಾ, ನಾವಿಬ್ರು ಸೀಕ್ರೆಟ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ. ಆದ್ರೆ ಅವಾಗ ಶೌರ್ಯ ಸರ್ ಹೇಳ್ತೀನಿ ಅಂದಾಗ ನಿನಗೆ ಹೆದರ್ಕೊಂಡು ಬೇಡ ಅಂದ್ರು. ನಾನ್ ಮೊದ್ಲೇ ಹೇಳಿದ್ದೆ, ಮಕ್ಳೆಲ್ಲ ಮದ್ವೆ ಆದ್ಮೇಲೆ, ಅದು ಕೂಡ ಮದ್ವೆ ಆಗಿ 5 years ಆದ್ಮೇಲೆ ಅನ್ಕೊಂಡಿದ್ವಿ. ನಾನ್ ಶೌರ್ಯಗಾದೆ ಹೇಳ್ದೆ, ಅವನು ಕೂಡ ಓಕೆ ಅಂತ ಹೇಳಿದ್ದ. ಆದ್ರೆ ಲಾಸ್ಟ್ ಮಂತ್ ಒಂದ್ಸಲ ಶೌರ್ಯ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಬಲವಂತ ಮಾಡ್ದ. ಆಗ ನನ್ಗೆ ಡೌಟ್ ಬಂದು ಡಾಕ್ಟರ್ ಹತ್ರ ಹೋದೆ. ಅವರು ಟೆಸ್ಟ್ ಮಾಡಿ ನೀನು ಪ್ರೆಗ್ನೆಂಟ್ ಅಂತ ಹೇಳಿದ್ದಕ್ಕೆ ನನಗೆ ಶಾಕ್ ಆಯ್ತು. ತಕ್ಷಣ ಈ ವಿಷಯನ ಶೌರ್ಯನ ಮೀಟ್ ಮಾಡಿ ಹೇಳ್ಬಿಟ್ಟೆ ರಾಜಲಕ್ಷ್ಮಿ. ಮದ್ವೆ ಆಗ್ದೇನೆ ತಾಯಿ ಆದ್ರೆ ಎಲ್ರ ಮುಂದೆ ಕೆಟ್ಟೋಳಾಗ್ತೀನಿ ಅನ್ನೋ ಭಯ ಆಗಿ ತಕ್ಷಣ ನಾನು ಶೌರ್ಯಂಗ್ ಮದ್ವೆ ಆಗೋಣ ಅಂತ ಹೇಳ್ದೆ. ಇಲ್ಲ, ನೀನ್ ಹೇಳ್ತಿರೋದನ್ನ ನಾನು ನಂಬಲ್ಲ. ರಾಜಲಕ್ಷ್ಮಿಗೂ ನನಗೂ 2 ದಿನದಲ್ಲಿ ಮದ್ವೆ ಇದೆ. ಈ ಟೈಮಲ್ಲಿ ನಾನು ಈ ಮದ್ವೆ ಬೇಡ ಅಂತ ಹೇಳಿದ್ರೆ ರಾಜಲಕ್ಷ್ಮಿ ಅವ್ರ ಅಪ್ಪ ನನ್ನನ್ನು ಸಾಯಿಸೇ ಬಿಡ್ತಾರೆ. ಅಸ್ಮಿತಾ, ಸ್ವಲ್ಪ ದಿನ ವೇಟ್ ಮಾಡು, ಈ ಮದ್ವೆ ಮುಗ್ದು ಹೋಗ್ಲಿ, ಅಷ್ಟ್ರಲ್ಲಿ ನಾನೇನಾದ್ರೂ ಪ್ಲಾನ್ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು. ಸರ್ಗೆ ನನ್ ಮೇಲೆ ಪ್ರೀತಿ ಇದೆ, ನನ್ನನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದಾರೆ. ಆದ್ರೆ ನಿಮ್ಮಪ್ಪ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಭಯ ಪಟ್ಟು ಇವಾಗ ಮದ್ವೆ ಬೇಡ ಅಂತ ಹಿಂದೇಟ್ ಹಾಕ್ತಿದ್ದಾರೆ ರಾಜಲಕ್ಷ್ಮಿ. ನಿಜ ನಿನ್ ಕಣ್ ಮುಂದೆ ಆ ವಿಡಿಯೋ ರೂಪದಲ್ಲಿ ಕಾಣಿಸ್ತಿದೆ ಅಲ್ವಾ? ಹಾಗಿದ್ದಾಗ
ಸರ್ನ ನಿನ್ ಮದ್ವೆ ಮಾಡ್ಕೊಂಡ್ರೆ ನೆಮ್ಮದಿಯಿಂದ ಇರ್ತೀಯ ಹೇಳು? ಈ ಪರಿಸ್ಥಿತಿಯಲ್ಲಿ ಸರ್ನ ಮದ್ವೆ ಮಾಡ್ಕೊಂಡ್ರೆ ನಿನಗೆ ನಷ್ಟ, ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ನನಗ್ ನಷ್ಟ. ಹೋಗ್ಲಿ, ಈ ವಿಷಯನ ಡೈರೆಕ್ಟ್ ಆಗಿ ನಿಮ್ಮ ಅಪ್ಪಂಗೆ ಹೇಳಿ ಮದ್ವೆ ನಿಲ್ಸೋಣ ಅಂತ ಅನ್ಕೊಂಡ್ರೆ ಅವ್ರ ಕೋಪದಲ್ಲಿ ಸರ್ನ ಅವ್ರು ಸಾಯಿಸ್ಬಿಡ್ತಾರೆ ಅನ್ನೋ ಭಯ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೂ ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲ ರಾಜಲಕ್ಷ್ಮಿ. ಗೊತ್ತಾದ್ರೆ ಅವರೆಷ್ಟು ನೋವು ಪಡ್ತಾರೋ, ಗೊತ್ತಾದ್ರೆ ಅವರು ನನ್ನ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ನಿನ್ನ ಮಗುನ ಅಬಾರ್ಷನ್ ಮಾಡ್ಸು ಅಂತ ಹೇಳ್ತಾರೆ. ಅದ್ ಸರಿನಾ? ನೀನೇ ಹೇಳು. ನನಗೂ ಅದ್ ಸರಿಯಲ್ಲ ಅಂತ ಅನ್ನಿಸ್ತು. ನೀನೇನಾದ್ರೂ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಕೋಪಕ್ಕೆ ಸರ್ ಸತ್ ಹೋಗ್ತಾರೆ. ಆಮೇಲೆ ನೋವಲ್ಲಿ ನಾನು ಸತ್ ಹೋಗ್ತೀನಿ. ಆಗ ನನ್ ಜೊತೆಗೆ ನನ್ನ ಹೊಟ್ಟೆಲಿರೋ ಮಗು ಕೂಡ ಸತ್ ಹೋಗ್ಬಿಡುತ್ತೆ ರಾಜಲಕ್ಷ್ಮಿ. ಪ್ಲೀಸ್ ರಾಜಲಕ್ಷ್ಮಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡು ರಾಜಲಕ್ಷ್ಮಿ. ಮೂರ್ ಗಂಟ ಅಥವಾ 3 ಪ್ರಾಣನ ಅನ್ನೋದು ಇವಾಗ ನಿನ್ ಕೈಯಲ್ಲೇ ಇದೆ. ಯೋಚನೆ ಮಾಡು ಪ್ಲೀಸ್ ರಾಜಲಕ್ಷ್ಮಿ, ಪ್ಲೀಸ್.